ಮಸಾ ಮಸಾ ಮಸಾ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ಏಟ್ರಿದ ಕಣ. ನಾನು ನಿಮ್ಮ ವೀರೇಶ್. ನಾವು ಇವತ್ತು ಹೋಗಿದ್ದೀವಿ ಪೆದ್ದಿ ಮೂವಿಗೆ. ಸೊ ನಮ್ಮ ಜೊತೆ ಇದ್ದಾರೆ ವಿವೇಕ್. ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ ನೀವು ಫಸ್ಟಿಗೆ ಪೆದ್ದಿ ಮೂವಿ ಏನಂತ ಅನ್ಕೊಂಡಿದ್ರಿ? ಇಂಟರ್ವ್ಯೂಸು ಟ್ರೈಲರ್ ಅದೆಲ್ಲ ನೋಡಿ. ನಾನು ಅನ್ಕೊಂಡಿದ್ದು ಒಂದು ಸ್ಪೋರ್ಟ್ಸ್ ಮೂವಿ, ಒಂದು ಮಾಸ್ ಸ್ಪೋರ್ಟ್ಸ್ ಧಮಾಕ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಓಕೆ, ನಾನು ಅನ್ಕೊಂಡಿದ್ದೆ ಅಂದರೆ ನಾನು ಟ್ರೈಲರ್ ನೋಡಿದ್ದಿಲ್ಲ ಅಷ್ಟು ಕರೆಕ್ಟಾಗಿ. ಸೊ ಹೋಗ್ಬೇಕಂತ ಹೋದೆ ಮೂವಿಗೆ. ಆದರೆ ಆ ಟೈಮಲ್ಲಿ ಏನಾಯ್ತು ಅಂತಂದರೆ ಮೂವಿ ಸ್ಟಾರ್ಟ್ ಆದ ತಕ್ಷಣ ಕ್ರಿಕೆಟ್ ಇತ್ತಲ್ವ. ಸೊ ಇದು ಕ್ರಿಕೆಟ್ದು ಅಂತ ಅನ್ಕೊಂಡೆ. ಅದು ಮುಗಿಯೋಷ್ಟೊತ್ತಿಗೆ ಅವರು ರೆಸ್ಲಿಂಗ್ ಹಾಕ್ಸಿದ್ರು. ರೆಸ್ಲಿಂಗ್ ಮೂವಿನ ಅಂತ ಅನ್ಕೊಂಡೆ. ಅದೂ ಅಲ್ಲ, ಏನಂತ ನೀವು ಲಾಸ್ಟಿಗೆ ಹೋದಾಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಯಾವ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಯಿತು? ನನಗೆ ಆಬ್ವಿಯಸ್ಲಿ ಬರೋ ಪೆದ್ದಿ ಇನ್ಸ್ಪೈರಿಂಗ್ ಕ್ಯಾರೆಕ್ಟ್ರು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ನಮ್ಮ ಶಿವರಾಜ್ ಕುಮಾರ್ ಸರ್ ಮಾಡಿರೋ ಅಂತ ಕೋಡಿ ರಾಮುಡು, ಅಪ್ಪಲ ಸೂರಿ ಅದನ್ನ ಬಿಟ್ರೆ ಮತ್ತೆ ಇನ್ನ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದ್ರೆ ನಮ್ಮ ವೀರಭದ್ರರು ಅಂತ ಬರುತ್ತೆ. ಆಮೇಲೆ ರಣಧೀರ್ ಸಿಸೋಡಿಯಾ ನೋಡಿ, ರಾಜಸ್ಥಾನ ಜನ ಕರ್ಸೋರೆ. ನಮ್ಮ ಜಾನು ಬಗ್ಗೆ ಹೇಳಿ ಹೇಳಪ್ಪ, ನಿಮ್ ಜಾನು ಬಗ್ಗೆ ನೀವೇ ಹೇಳಪ್ಪ. ಕ್ಯಾರೆಕ್ಟರ್ ಹೆಸರು ದೇವರೊಳಗೆ ನೆನಪಿಲ್ಲ, ಯಾಕೆಂದ್ರೆ ಅಷ್ಟೇ. ಅಚ್ಚಿಯಮ್ಮ ದೇವಮ್ಮ. ಮೋಸ್ಟ್ಲಿ ಕ್ಯಾರೆಕ್ಟರ್ ನೋಡೋಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ ಹೆಸರು ನೆನ್ಪಿಟ್ಕೊಂಡಂತ ಕ್ಯಾರೆಕ್ಟರ್ನೇ ನೋಡಿದೆ ಅನ್ಸು ಜಾಸ್ತಿ. ಸೊ ಅದೇ ಕ್ಯಾರೆಕ್ಟರ್ ಹೆಸರು ನೆನಪಿಲ್ಲ. ನೀವು ನೋಡ್ಲಿಲ್ವಾ? ಅಲ್ಲ, ನಾನು ನೋಡಿದೆ, ಬಟ್ ಹೆಸರೆಲ್ಲ ನೆನಪಿತ್ತು ಅಷ್ಟೇ, ಮುಳುಗಿಲ್ಲ. ಆಬ್ವಿಯಸ್ಲಿ ಯಾರೇ ಇದ್ರು ನೋಡ್ತಾರೆ, ಅಷ್ಟು ತೋರಿಸಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ. ನಿಮಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು? ನನಗೆ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಅಂದ್ರೆ ಆಬ್ವಿಯಸ್ಲಿ ಹೀರೋ ಇಷ್ಟ ಆಗ್ಲೇಬೇಕು ಎಲ್ಲರಿಗೂ. ಯಾಕೆಂದ್ರೆ ಇಲ್ಲಾಂದ್ರೆ ಹೀರೋಗೆ ಕರ್ಕೊಂಡ್ಬರ್ತಾರೆ, ನಮ್ಮನ್ನೇ ಹೀರೋ ಆಗಿ ಮಾಡ್ಕೊಂಡಿಸ್ತಾ ಇರ್ಬೇಕಾರೆ. ಸೊ ಹೀರೋ ರಾಮಚರಣ್ ತಗೊಂಡ್ರೆ ಹೀರೋ ಕ್ಯಾರೆಕ್ಟರ್ ಸಕ್ಕತ್ತಾಗಿದೆ. ಅದನ್ನು ಬಿಟ್ರೆ ಅದೇ ಅಬ್ಬಲ ಸೂರಿ ಕ್ಯಾರೆಕ್ಟರ್ ಚೆನ್ನಾಗಿದೆ. ಆಮೇಲೆ ಸಾರಿ, ಆಪಲ್ ಸೂರಿ ಸೂರ್ಯ ಅವರು, ದುನಿಯಾ ಸೂರ್ಯ, ಜಗಪತಿ ಬಾಬು ಅವ್ರು ಮಾಡಿರೋ ಕ್ಯಾರೆಕ್ಟರ್. ಸೊ ಅವ್ರು ಮಾಡಿರೋ ಕ್ಯಾರೆಕ್ಟರ್ ಅವ್ರಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನ ಬಿಟ್ರೆ ನೆಕ್ಸ್ಟ್ ಸಾಂಗ್ಸ್ ಬಂದ್ರೆ ಒಂದ್ ಸಾಂಗ್ ಬಿಟ್ರೆ ಬೇರೆ ಯಾವ್ದು ಚೆನ್ನಾಗಿ. ನಾವು ಅದಕ್ಕೆ ಚಿಕ್ರಿ ಅಂತಿದ್ವಿ ಅಷ್ಟೇ, ಬೇರೆ ಯಾವ್ದು ಸಾಂಗ್ ಗೊತ್ತಾಗಿಲ್ಲ, ಅಷ್ಟು ಖರಾಬ್. BGMs ಎಲ್ಲ ಚೆನ್ನಾಗಿದಾವೆ, ಬಟ್ ಸಾಂಗ್ಸ್ ಯಾವ್ದು ಅಂತ ನೆನ್ಪಿಟ್ಕೊಳ್ಳೋಂಥ ಸಾಂಗ್ಸ್ ಯಾವ್ದು? ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಎ ಆರ್ ರೆಹಮಾನ್ ಅವ್ರು ಮಾಡ್ತವ್ರೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್. ಈ ಐ ಮೂವಿ ನೋಡ್ಕೊಂಡಿದ್ವಲ್ಲ, ಐ ಮೂವಿ, ರೋಬೋ ಮೂವಿ, ಅದೆಲ್ಲ ನೋಡ್ಬಿಟ್ಟು ಸಕ್ಕತ್ತಾಗಿರುತ್ತೆ ಅಂತ ಅನ್ಕೊಂಡ್ರೆ ಮೋಸ್ಟ್ಲಿ ಅಷ್ಟು ಡಿಸ್ಪಾಯಿಂಟ್ ಆಯ್ತು. ಯಾಕಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ಬೋದು. ಸ್ಟೋರಿ ಲೈನ್ ಅಂತೂ ಅದ್ಭುತ ಬ್ರೋ. ಇನ್ಸ್ಪೈರಿಂಗ್ ಸ್ಟೋರಿ ಲೈನ್, ತುಂಬಾ ಕಲಿಯೋದಿದೆ ಸ್ಟೋರಿ ಲೈನ್ ಇಂದ. ನಿಮಗೆ ಹೆಂಗ ಅನಿಸ್ತು ಸ್ಟೋರಿ ಲೈನ್? ಅದನ್ನೇ ಸ್ಟೋರಿ ಲೈನ್ ಸಕ್ಕತ್ತಾಗಿತ್ತು. ಒಂದೇ ಒಂದು ಐಡೆಂಟಿಟಿಗೋಸ್ಕರ ಅವ್ರು ಎಷ್ಟು ಹೊಡೆದಾಡ್ತಾರೆ ಅಂತಂದ್ರೆ ಮೂವಿ ಫುಲ್ ನೀವು ನೋಡ್ಬೇಕು. ನೀವು ಮೂವಿನ ಬರೀ ಒಂದು ಐಡೆಂಟಿಟಿಗೋಸ್ಕರ ಅಷ್ಟು ಹೊಡೆದಾಡ್ತಾರೆ. ನಮ್ಮ ಹತ್ರ ಐಡೆಂಟಿಟಿ ಕಾರ್ಡ್ ಎಲ್ಲ ಇದ್ರೂ ನಾವು ಯಾವುದಕ್ಕೂ ಹೊಡೆದಾಡ್ತಾ ಇಲ್ಲ. ಅಷ್ಟು ಬೇಜವಾಬ್ದಾರಿಗಳಾಗಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಕಾಮಿಡಿ ಸೀನ್ ಏನಂತಂದರೆ ಲಾಸ್ಟಲ್ಲಿ ಏನಾಗುತ್ತೆ ಅಂತಂದರೆ, ಪಾಪ ರಾಮಚಂದ್ರನ್ ಅವ್ರದ್ದು ಕಾಲು ಕಟ್ಟಾಗ್ಬಿಡುತ್ತೆ. ಅದೇನಕ್ಕೆ ಅಂತ ನೀವು ಮೂವಿ ನೋಡಿ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಮತ್ತೆ ಜಾನ್ವಿ ಬರ್ತಾಳೆ ರಾಮಚಂದ್ರನ್ ಅವ್ರ ಹತ್ರ. ಆ ಟೈಮಲ್ಲಿ ನಮ್ಮ ವಿವೇಕ್ ಅವ್ರ ಡೈಲಾಗ್ ಏನಾಗಿದೆ ಗೊತ್ತಾ? ಕೇಳಿ ನೀವೇ. ನಾನು ಕಾಲು ಕಟ್ ಮಾಡ್ಕೊಂತೀನಿ, ಜಾನ್ವಿ ಬರ್ತಾಳೆ ಅಂತ ನಾನು ಅದಕ್ಕೆ ಹೇಳಿದೆ. ಯಾರಾದ್ರೂ ಬರ್ತಾರೆ ಅಂತ ನಾನು ಅದಕ್ಕೆ ಅಂದೆ, ನಿನ್ ಕಾಲು ಕಟ್ ಮಾಡ್ಕೊಂಡ್ರೆ ಮೂಲೆಯಲ್ಲಿ ಕೂತ್ಕೊಂಡಿರ್ತೀಯ ನಿಮ್ ಮನೆಯಲ್ಲಿ, ನಾವೇ ಅವಾಗ ಒಂದು ಪಾರ್ಲೇಜಿ ಬಿಸ್ಕೆಟ್ ಹಾಕ್ಬೇಕಷ್ಟೇ. ಹಿಂಗೆ ಕಾಲು ಕಟ್ಟಾಗಿರೋದ್ರ ನೀವು ನನ್ನ ನಾಯಿ ಮಾಡ್ಬಿಟ್ಟಲ್ಲ. ಇವಾಗ ಮೂವಿನ ನೋಡ್ಬಾರ್ದ? 100% ನೋಡ್ಬೇಕು. ಎಲ್ಲಿ ನೋಡ್ಬೇಕು? ಥಿಯೇಟರ್ ನೋಡುವಾಗ OTT ನೋಡ್ಬೇಕು? ಥಿಯೇಟ್ರಲ್ಲೇ ನೋಡ್ಬೇಕು. ಯಾಕೆಂದ್ರೆ ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇತ್ತು ಮೂವಿ ನನಗೆ ಹೋದಾಗ. ಪರ್ಸ್ನಲಿ ಆ ಬ್ಯಾಕ್ ಗ್ರೌಂಡ್ ಆಗಲಿ, ಆ ವಿಲೇಜ್ ಸೆಟಪ್ ಆಗಲಿ, OTT ನೋಡಿದ್ರೆ ಅಷ್ಟು ಮಜಾ ಬರಲ್ಲ. ನನ್ನ ಪ್ರಕಾರನೂ ಅಷ್ಟೇ, ಥಿಯೇಟ್ರಿಗೆ ಮೂವಿ. ಬಿಕಾಸ್ ಆ ಆಂಬಿಯನ್ಸು ಮತ್ತು ನಿಮಗೆ ಒಂದು ವೈಭವೀಕರಣ ನಿಮಗೆ ನೋಡ್ಬೇಕಂತಂದ್ರೆ ದೊಡ್ಡ ಸ್ಕ್ರೀನ್ ನೋಡಿದ್ರೆ ಅಷ್ಟೇ ಗೊತ್ತಾಗೋದು. ಫೈಟ್ಸ್ ಹಿಂಗಿದೆ. ಅರ್ಧ ಮೂವಿ ರೆಸ್ಲಿಂಗ್ ಅಲ್ಲೇ ಇರೋದ್ರಿಂದ ಒಳ್ಳೆ ಫೈಟ್ಸ್ ಇದೆ. ನನಗೆ ಆ ರೆಸ್ಲಿಂಗ್ ಪಾರ್ಟ್ ನೋಡಿದಾಗ ಪರ್ಸ್ನಲಿ ನಂಗೆ ಪೈಲ್ವಾನ್ ಮೂವಿ ತುಂಬ ನೆನಪಾಯ್ತು. ಆ ಮೂವಿ ಮುಗಿಯೋವರೆಗೂ ನೀವು ಹೇಳ್ತಿದ್ದಾನೆ ಬರೀ ಇದು ಪೈಲ್ವಾನ್. ಇವಾಗ ಒಂದು ಹಾಡು ಬಂದರೆ ಹೆಂಗಿರುತ್ತೆ, ಅವನು ಆ ಕಡೆಗೆ ಇಳಿತಾನೆ, ಆ ಟೈಮಲ್ಲಿ ಬಂದ ನೋಡು ಪೈಲ್ವಾನ್ ಅಂತ ಕೂಗ್ತಿದ್ದಾನೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ರಾಮಚರಣ್ ಅವ್ರ ಎಫರ್ಟ್ಸು ಅದೆಲ್ಲ ತುಂಬ ಅದ್ಭುತವಾದ ಬಾಡಿ. ಎಸ್ಪೆಷಲಿ ಅದೊಂದು ರೇನ್ ಸೀಕ್ವೆನ್ಸಲ್ಲಿ ಒಂದು ಫೋಟೋ ಶೂಟ್ ಇದೆಯಲ್ಲ, ದಿ ಬೆಸ್ಟ್. ಸೊ ಮೂವಿಗೆ ಔಟ್ ಆಫ್ 5 ಎಷ್ಟು ಕೊಡ್ತೀರಾ? ಔಟ್ ಆಫ್ 5 3.5 ಕೊಡ್ತೀನಿ ಬ್ರೋ. ಸೊ ನಾನು ಔಟ್ ಆಫ್ 5 ಒಂದು 3.5 to 4 ಕೊಡ್ತೀನಿ. ಏನಕ್ಕಂತಂದರೆ ಅಲ್ಲಿರುವಂಥ ಕಾನ್ಸೆಪ್ಟ್ ಅಷ್ಟು ಚೆನ್ನಾಗಿದೆ, ಎಫರ್ಟ್ಸು ಸಕ್ಕತ್ತಾಗಿದೆ. ಸೊ ಅದಕ್ಕೋಸ್ಕರ ಅಷ್ಟೇ. ಮತ್ತು ಸ್ಕೇಲು ಚೆನ್ನಾಗಿದೆ. ಸೊ ಈ ಮೂವಿದು ಪಾಸಿಟಿವ್ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಆ ಸ್ಟೋರಿ ಪರ್ಪಸ್ಸು ಮತ್ತು ಅದರಲ್ಲಿರುವಂಥ ಎಮೋಷನ್ಸೇ ಪಾಸಿಟಿವ್ ಪಾಯಿಂಟ್ಸ್. ನನಗೆ ಈ ಮೂವಿ ನೆಗೆಟಿವ್ ಪಾಯಿಂಟ್ಸ್ ಅಂತ ಅನಿಸಿದ್ದು, ತುಂಬ ಸ್ಟ್ರೆಚ್ ಆಯಿತು ಸ್ವಲ್ಪ ಮೂವಿ. ಅದು ಬಿಟ್ಟರೆ ಮ್ಯೂಸಿಕ್ ಅಂದರೆ BGMs
ಒಂದ್ ಸಾಂಗ್ ಚೆನ್ನಾಗಿದೆ, ಅದ್ ಬಿಟ್ರೆ ಬೇರೆ ಸಾಂಗ್ಸ್ ಯಾವ್ದು ಅಷ್ಟು ಇಷ್ಟ ಆಗ್ಲಿಲ್ಲ, ನೆನಪು ಹಿಡ್ಕೊಳೋ ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳೋಷ್ಟು ಚೆನ್ನಾಗಿಲ್ಲ, ಇಷ್ಟನೂ ಆಗ್ಲಿಲ್ಲ. ಫೈನಲಿ ಪೆದ್ದಿ ನೋಡ್ಕೊಂಡ್ ಬಂದಿದ್ದೀವಿ. ಚೆನ್ನಾಗಿದೆ ಮೂವಿ, ಸಕ್ಕತ್ತಾಗಿದೆ. ನನಗಿಂತ ಓಕೆ ಚೆನ್ನಾಗಿದೆ. 2 ವರ್ಷ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಮೇಲೆ AR ರೆಹಮಾನ್ ಅವರು ಇರೋದ್ರಿಂದ ಮ್ಯೂಸಿಕ್ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಹೇಳ್ಬಿಟ್ರೆ ಓಕೆ, ಇಟ್ ವಾಸ್ ಎ ಗುಡ್ ಮೂವಿ. ಥಿಯೇಟರ್ ನೋಡಿ ಅಥವಾ ಕಾದು OTT ನೋಡಿದ್ರೆ OTT ನೋಡಿ, ನಿಮ್ಗೆ ಹೆಂಗ್ ಬೇಕಾದ್ರೂ ಹೆಂಗ್ ಬೇಕಾದ್ರೆ ಒಟ್ನಲ್ಲಿ ನಮಗೆ ನಿಮ್ಮ ಚಾಯ್ಸಸ್. ಸೊ ನಮಗೆ ಈ ಥರ ಅನಿಸ್ತು ಅಷ್ಟೇ.